ಶುಭರಾತ್ರಿ ಸ್ನೇಹಿತರೆ. ವಿಷಯ ಏನಪ್ಪ ಅಂತಂದರೆ, ನಿನ್ನೆ ಒಬ್ಬರು ಮೆಸೇಜ್ ಮಾಡೋರು, ಇಲ್ಲ ನೀವು ಪಶ್ಚಿಮ ಬಂಗಾಳದ ಚುನಾವಣೆ ಬಗ್ಗೆ ಮಾತಾಡಿದ್ರಿ ಮತ್ತು ಅವರು ಮಮತಾ ಬ್ಯಾನರ್ಜಿ ಅವ್ರ ಹೆಸರು ತಗೊಳ್ಳಿಲ್ಲ, ಮತ್ತು ಯಾಕೆ ನೀವು ಅದ್ರ ಬಗ್ಗೆ ಎಲ್ಲ ಪೂರ್ತಿಯಾಗಿ ಮಾತಾಡಬೇಕು ಹಾಗೆ ಅಂತಂದರು. ನಾನು ಹೇಳಿದೆ, ಮೊದಲು ನಾವು ಪತ್ರಿಕೆ ನಡೆಸ್ತಾ ಇರ್ತಕ್ಕಂಥ ಸಮಯದಲ್ಲಿ ಅದು ಪ್ರಾದೇಶಿಕವಾಗಿ ಏನೋ ಇಂಪ್ರೆಷನ್ಗಳು ಪ್ರಿಂಟ್ ಆಗ್ತಿತ್ತು, ಅಲ್ಲಿದಲ್ಲೇ ಒಂದು ಅಷ್ಟಕ್ಕೆ ನಿಂತು ಅದರದ್ದು ಟೆರಿಟರಿಯನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇರಲಿಲ್ಲ. ಈಗೆಲ್ಲ ಆನ್ಲೈನ್ ಇರೋದ್ರಿಂದ ಯಾರ ಬಗ್ಗೆನೂ ನಾವು ವ್ಯತಿರಿಕ್ತವಾಗಿ ಏನಾದರೂ ಮಾತಾಡೋದಕ್ಕೆ ನಾವು ಭಾಳ ಡೇಂಜರಸ್ ಒಂದು ಸನ್ನಿವೇಶದಲ್ಲಿರ್ತೀವಿ. ಯಾಕೆಂತಂದರೆ ಅದರಿಂದ ತೊಂದರೆಗಳು ನಮಗೆ ಆಗುತ್ತೆ. ಯಾಕಂದರೆ ಯಾರು ಮಾತಾಡಿರ್ತಾರೋ ಅವರೇ ಆ ಮಾತುಗಳಿಗೆ ಹೊಣೆಗಾರಿಕೆ ಹೊರಬೇಕಾಗ್ತದೆ. ಹಾಗಾಗಿ ಏನೇ ಮಾತಾಡೋದಿದ್ರು, ಯಾಕೆಂದರೆ ಇನ್ನೂ ರಿಸಲ್ಟು ಬರುವುದು ಬಾಕಿ ಇದೆ. ಈಗಲೇ ನಾವು ಅದ್ರ ಬಗ್ಗೆ ನಾವು ಖಡಾಖಂಡಿತವಾಗಿ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಆನ್ಲೈನ್ ಇರೋದ್ರಿಂದ ಟ್ರಾನ್ಸ್ಲೇಟು ಅಷ್ಟು ಚೆನ್ನಾಗೇ ಆಗುತ್ತೆ. ನಾವು ಕನ್ನಡದಲ್ಲಿ ಏನೋ ಮಾತಾಡಿದ್ರೆ ಅವ್ರಿಗೆ ಗೊತ್ತಲ್ಲ ಆಗಲ್ಲ ಅಂಥೇಳಿ ನಾವು ಅಂದ್ಕೊಂಡು ಏನೋ ಮಾಡೋದಕ್ಕಾಗಲ್ಲ. ಈಗ ಅವ್ರದ್ದೇ ಆದಂಥ ಪಕ್ಷಗಳಲ್ಲಿ ITCL ಅಂತ ಇರ್ತದೆ, ಅವರೆಲ್ಲವನ್ನೂ ನಿಗಾ ಇಟ್ಟಿರ್ತಾರೆ, ಯಾರೇನು ಮಾಡ್ತಾರೆ ಏನಿಲ್ಲ ಅಂತ. ಇಲ್ಲಿ ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶದಲ್ಲಿ ಇರ್ತಕ್ಕಂಥವ್ರ ಬಗ್ಗೆನೂ ನಾವು ಏನಾದರೂ ಹಗುರವಾಗಿ ಏನಾದರೂ ಮಾಡ್ತೀವಿ ಅಂತಂದರೆ ಸಾಧ್ಯ ಇಲ್ಲದ ಮಾತದು. ಯಾಕೆಂತಂದರೆ ಒಂದು ಸತಿ ಅವರು ಸೀರಿಯಸ್ ಆಗಿ ತೊಗೊಂಡ್ರೆ ನಾವು ಮಾತು ತಪ್ಪಿ ಏನಾದರೂ ಮಾತಾಡಿದ್ರೆ ಏನಾಗ್ಬೋದು ಏನಾಗಲಿಕ್ಕೆಲ್ಲ ಊಹೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾಕೆಂದರೆ ಜಗತ್ತಿನಲ್ಲಿ ಎಲ್ಲೇ ಇದ್ದರೂ ಕೂಡ ಸಣ್ಣ ಇಶ್ಯೂ ಮಾಡೋದಕ್ಕೆ ಸಾಧ್ಯ ಇದೆ ಈಗಿನ ದಿನಮಾನಗಳಲ್ಲಿ. ಇವಾಗ ಟ್ರಾನ್ಸ್ಲೇಷನ್ ಇರ್ತದೆ, ಅವ್ರಿಗೆ ಗೊತ್ತಾಗುತ್ತೆ ನೀವು ಏನು ಮಾತಾಡಿದ್ರೆ ಏನು ಮಾತಾಡಲಿಲ್ಲ ಅಂತೇಳಿ. ಇಂಟೆನ್ಷನಲ್ಲಿ ಏನು ಮಾತಾಡೋಕ್ಕೆ ಹೋಗಬಾರ್ದು, ಅದೊಂದು ಕಡೆ. ಆದರೆ ಈಗ ಮೊನ್ನೆ ಒಂದು ಕತೆ ಆಯಿತು. ರಾಕೇಶ್ ಸಾವಂತ್ ಅವರು ಚಲೋ ಆಗಿ ಆಡ್ತಾಯಿದ್ರು, ಅವ್ರ ಬಗ್ಗೆ ಯಾರಾದರೂ ಟ್ರೋಲ್ ಮಾಡ್ತಾರಾ ಅಂಥೇಳಿ ನೋಡಿದೆ ನಾನು. ಯಾರೂ ಟ್ರೋಲ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನನಗೆ ಗೊತ್ತಿತ್ತು ಯಾಕೆ ಟ್ರೋಲ್ ಮಾಡಲಿಲ್ಲ ಅಂತಂದರೆ ಅವರು ರಿಟರ್ನ್ ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ ತೊಗೊಳ್ತಾರೆ ಅನ್ನೋದು ಭಯ ಎಲ್ಲರಿಗೂ ಇದ್ದೇ ಇದೆ. ಆ ಥರ ಪರಿಸ್ಥಿತಿ ಇರುವಾಗ ಕನ್ನಡದಲ್ಲ ಹಿಂದಿಲೇ ಅವ್ರ ಬಗ್ಗೆ ಯಾರು ಟ್ರೋಲ್ ಮಾಡೋದಕ್ಕೆ ಹೋಗಲಿಲ್ಲ. ಆ್ಯಸ್ ಇಟ್ ಈಸ್ ಅವ್ರು ಏನು ಮಾಡಿದರೆ ಹಾಕ್ಕೊಂಡು ವೀಡಿಯೋಗಳನ್ನು ಮಾಡಿದ್ರು. ಈ ಥರ ಇರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಏನಾದರೂ ಮಾಡ್ತೀನಿ ಅಂತಂದರೆ ಅದು ಹುಚ್ಚುತನದ ಪರಮಾವಧಿ ಆಗ್ತದೆ. ಯಾರಾದ್ರೂ ಒಬ್ಬರದ್ದು ಹೆಸರು ತಗೋಬೇಕು ಅಂತಂದರೆ ಬಹಳ ವಿಚಾರ ಮಾಡಬೇಕು. ಯಾಕಂದರೆ ಅವರು ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ರೆ ನೀವು ಸತ್ತೇ ಹೋಗ್ಬಿಡ್ತೀರಿ. ಅದು ಮೇನ್ ಪ್ರಾಬ್ಲಮ್ ಇರೋದು. ಪತ್ರಿಕಾ ರಂಗದಲ್ಲಿ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ದರೂ ಕೂಡ ಅದಕ್ಕೆ ಅದರದೇ ಆದಂತಹ ಬಾರ್ಡರ್ ಮತ್ತು ಲಿಮಿಟೇಷನ್ಸ್ ಇದ್ದೇ ಇರ್ತದೆ. ಅದನ್ನು ಮನಗಂಡು ನಾವು ನಡೆದುಕೊಳ್ಳುವಂತಹ ಅವಶ್ಯಕತೆ ಇರ್ತದೆ. ನೋಡಿ ಮಾಡಿ ಮಾತಾಡೋದು ಭಾಳ ಒಳ್ಳೆಯದು. ಎಲ್ಲದಕ್ಕೂ ವಿಷಾದ ವ್ಯಕ್ತಪಡಿಸುವಂಥದ್ದು ಇರೋದಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಎಲ್ಲವನ್ನೂ ಹೇಳೋದರಲ್ಲಿ ಅರ್ಥ ಇರೋದಿಲ್ಲ, ಎಲ್ಲ ಅನುಭವದಿಂದ ಗಳಿಸುವಂಥದ್ದು ಇರ್ತದೆ. ಇಷ್ಟು ನಾನು ಹೇಳಬೇಕು ಅನ್ನಿಸ್ತು, ಹೇಳಿದ್ದೇನೆ. ನಮಸ್ಕಾರ.